ವಧುವಿಗೆ ಕುಂಕುಮ ಇರಿಸಿ. ಅಜ್ಜಿ, ಕುಂಕುಮ ಹಚ್ಚಕ್ಕೆ ಚುನರಿ ತೆಗಿಬೇಕಾಗತ್ತಲ್ಲ? ಆ ಥರ ನೋಡು. ಅಂತೂ ಅವಳ ಮುಖನ ನೋಡ್ಬೇಕು ಅಲ್ವಾ ವಿಶ್ವಭಾವ? ಸಂಪ್ರದಾಯ ಹೇಗೆ ಇರಲಿ, ನಾನು ನಮ್ಮ ವಿಷುವನ್ನ ಈಗಲೇ ರಾಧೆ ಮುಖ ನೋಡೋಕೆ ಬಿಡೋಲ್ಲ. ಆದರೆ ಮುಖ ನೋಡದೆ ಕುಂಕುಮ ಹೇಗೆ ಹಚ್ಚಕ್ಕಾಗತ್ತೆ ಅಜ್ಜಿ? ಅವಾಗಲೇ ತಾಳಿ ಕಟ್ಟಿದ್ಯಲ್ಲ ಹಾಗೆ. ಹೌದೌದು, ನೀವು ಹೇಳೋ ಸರಿನೇ. ಆಗಿದಾಗೋಗ್ಬಿಡ್ಲಿ, ನಾನು ಈ ಮದುವೆ ಮಾಡ್ಕೋತೀನಿ. ಅವ್ರ ಮನೆ ಸೊಸೆ ನಾನೇ. ದಟ್ಸ್ ಗ್ರೇಟ್ ವಿಷಯ, ದಟ್ಸ್ ಗ್ರೇಟ್. ಓಕೆ, ನಾನು ಹಿಂಗೆ ಆಮೇಲೆ ಸಿಗ್ತೀನಿ. ಬಾಯ್. ಓಕೆ. ಅಂತೂ ಮನೆಯವ್ರನ್ನೆಲ್ಲ ಯಾಮರ್ಸಿ ಅದಕ್ಕೆ ಆಚೆ ಕರ್ಕೊಂಡೋಗಿ ತಾಳಿ ಕಟ್ಟಕ್ಕೆ ಮುಂಚೆ ಮುಖ ನೋಡೇ ಬಿಟ್ರಿ. ಇಲ್ಲ ರಾಜು, ಅವಳ ಜೊತೆ ಮಾತಾಡೋಕ್ಕಾಯ್ತಷ್ಟೇ, ಅವಳ ಮುಖ ನೋಡೋ ಅದೃಷ್ಟನೇ ಸಿಗ್ಲಿಲ್ಲ ಕಣ. ಹೌದಾ? ನೀವು ಆಚೆ ಕರ್ಕೊಂಡೋಗಿದ್ದು ನೋಡಿ ನಾನು. ಹೋಗ್ಲಿ ಬಿಡಿ, నేను 1 hour ಆಮೇಲೆ ನೀವು ಪಕ್ಕದಲ್ಲೇ ಇರ್ತಾರಲ್ಲ. ದೇವ್ರೆ, ನಾನು ಆ ಕಡೆ ಹೋದ್ಮೇಲೆ ಇಲ್ಲೇನಾಯ್ತೋ ಏನೋ, ಏನು ಮಾಡೋದೀಗ? ಓ ಗಾಡ್, ಅವಳೇ ವಿಷಾಕ ಅನ್ಕೊಂಡು ಬಿಟ್ಟಿದ್ದಾರೆ ಅನ್ಸುತ್ತೆ. ಅಲ್ಲ ಕಂದ, ವಿಶಾಖನ್ ಬಟ್ಟೆ ಹಾಕೊಂಡು ಎಷ್ಟು ಸಲ ನೀನು ಅವಳ ಜಾಗದಲ್ಲಿ ನಿಂತಿಲ್ಲ. ಮದುವೆ ಮಂಟಪದಲ್ಲೂ ಹಾಗೆ ಆಗೋಯ್ತಲ್ಲ ಮಗಳೇ. ನಮ್ಮ ವಿಷಯಕ್ಕೆ ಅವ್ರ ಮಾವ ಏನೇನು ಕೊಟ್ಟಿದ್ದಾನಂತ ನೋಡೇ ಬಿಡೋಣ. ಅರೆ ಇದೇನು ಬಳ್ವಳಿ ಅಂತ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ? ಏನು ಅವ್ರ ಮಗಳಿಗೆ ಮಾವನ ಮನೆ ಊಟನೇ ಹಾಕಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. 15 ದಿನಕ್ಕೆ ಆಗೋ ಅಷ್ಟೆಲ್ಲನೂ ಇದರಲ್ಲೇ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಬಳ್ವಳಿ ಅನ್ನೋದು ಮದುಮಗಳಿಗೆ ಪ್ರೆಸ್ಟೀಜ್ ಪ್ರಶ್ನೆ. ಅವಳ ಬೆಲೆ ಏನು ಅಂತ ಇದರಿಂದ ಗೊತ್ತಾಗತ್ತೆ. ಇನ್ಯಾಕೆ ಮುಖ ಮುಚ್ಕೊಳ್ಳೋದು? ಈಗ ನೀನು ಬೇರೆ ಅಲ್ಲ, ನನ್ನ ಹೆಂಡತಿ. ನಿನ್ನ ಕೃಷ್ಣನೇ ನಮ್ಮಿಬ್ರನ್ನ ಒಂದು ಮಾಡಿದ್ದು. ನನಗೆ ನೀ ಎಲ್ಲೇ ಹತ್ರದಲ್ಲಿದ್ದರೂ ಗೊತ್ತಾಗ್ತಿತ್ತು. ದೂರದಿಂದಲೇ ಅದನ್ನು ಫೀಲ್ ಮಾಡ್ತಾ ಇದ್ದೆ. ಇವತ್ತು ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಕ್ಷಣಕ್ಕೆ ತುಂಬ ದಿನದಿಂದ ತಪಸ್ಸು ಮಾಡ್ತಾ ಇದ್ದೆ. ಎಲ್ಲಿವರೆಗೂ ನೀನಾಗಿ ನೀನೇ ಮಾತಾಡ್ತೀಯೋ ಅಲ್ಲಿವರೆಗೂ ಕಾಯ್ತೀನಿ. ನಾ ಹೇಳೋದಿಷ್ಟೇ, ನೀನಿಲ್ಲದೆ ನಾನಿಲ್ಲ. ನೀನಂದ್ರೆ ನನ್ನ ಜೀವ.